ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಸೈನ್ಯಗಳ ಕರ್ತನಿರಲು, ಹೌದು ಭರವಸೆಯಿಂದ ಹಾಡೋಣ. ಪೌಳಿಯ ದಾಟುವೆನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು, ಹೆದರಿ ನಡುಗುತ್ತ ಓಡುವನು. ಆಕಾಶ ಮಂಡಲದ ಲೋಕಾಧಿಪತಿಯು ಹೆದರುತ್ತ ಓಡುವನು, ಹೆದರಿ ನಡುಗುತ್ತ ಓಡುವನು. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ ಹೌದು, ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಸರ್ಪವನ್ನು ತುಳಿದಾಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಸರ್ಪವನ್ನು ತುಳಿದಾಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯ ಎನಗೆ, ಎಂದು ಸೋಲಿಲ್ಲ ಜಯ ಎನಗೆ. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯ ಎನಗೆ, ಎಂದು ಸೋಲಿಲ್ಲ ಜಯ ಎನಗೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ, ಭರವಸೆಯಿಂದ ನಂಬಿಕೆಯಿಂದ ಹೇಳೋಣ. ಹೌದು, ಅಂಧಕಾರ ಬಲವನ್ನೆಲ್ಲ ನಾನು ದೇವರ ಪ್ರಭಾವದಿಂದ ಮುರಿದು ಲಯ ಮಾಡಿ ಜಯದ ಹೆಜ್ಜೆ ಇಡುವೆನು. ದೇವ ಮಹಿಮೆ ಮುರಿ
ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯ ಎನಗೆ, ಎಂದು ಭಯವಿಲ್ಲ ಜಯ ಎನಗೆ. ನಂಬಿಕೆಯಿಂದ ಆರಿಕೆ ಮಾಡೋಣ. ಹೌದಪ್ಪ, ನೀವು ನನಗಿರೋದ್ರಿಂದ ನನಗೆ ಜಯ ಉಂಟಪ್ಪ, ನೀವಿರೋದ್ರಿಂದ ನನಗೆ ಸೋಲಿಲ್ಲ, ನೀವಿರೋದ್ರಿಂದ ನನಗೆ ಜಯದ ಮೇಲೆ ಜಯ. ಹಾಲೆಲೂಯ. ಸೈತಾನನ್ನು ಕಾಲ ಕೆಳಗೆ ಹಾಕಿ ತುಳಿಸಿ ಬಿಟ್ಟಿರುವ ಆತನೇ, ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಬಾಯಿ ಬಿಚ್ಚಿ ವಂದನೆ ಹೇಳುವ. ವಂದನೆ. ಅಂಧಕಾರ ದೊರೆತನಗಳ ಮೇಲೆ ಜಯ ಕೊಟ್ಟಿರುವ ಆತನೇ, ಲೋಕದ ಮಲಿನತ್ವದ ಮೇಲೆ ಜಯ ಕೊಟ್ಟಿರುವ ಆತನೇ, ಹಾಲೆಲೂಯ. ನಿಮಗೆ ವಂದನೆ 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 ರಾಜ. ನಿಮ್ಮ ಪ್ರೀತಿಗಾಗಿ, ನಿಮ್ಮ ದಯೆಗಾಗಿ, ನಿಮ್ಮ ಕರುಣೆಗಾಗಿ ವಂದನೆ. ನಮ್ಮ ಮೇಲೆ ತೋರಿಸಿರುವ ಅಕ್ಕರೆಗಾಗಿ ವಂದನೆ. ಅತಿಶಯ ದೇವನೇ ವಂದನೆ. ಓ ನಿಮಗೆ ವಂದನೆ, ನಿಮಗೆ ವಂದನೆ ವಂದನೆ. ಹಾಲೆಲೂಯ. ಯೇಸುವಿನ ರಕ್ತ ನಮ್ಮ ಆಯುಧ ಸ್ವಾಮಿ. ಹಾಲೆಲೂಯ. ನಮ್ಮ ಬಿಡುಗಡೆಗಾಗಿ, ನಮ್ಮ ಸಂರಕ್ಷಣೆಗಾಗಿ ಸುರಿಸಲ್ಪಟ್ಟಂತಹ ರಕ್ತ. ಹಾಲೆಲೂಯ. ಪಸ್ಕ ಕುರಿಯ ರಕ್ತ, ಸಂಹಾರ ದೂತನ ಒಳಗೆ ಪ್ರವೇಶಿಸದಂತೆ ಕಾಪಾಡುವ ರಕ್ತ. ಹಾಲೆಲೂಯ. ನಿನ್ನ ರಕ್ತದಿಂದ ಪ್ರೋಕ್ಷಿತರಾದಂತಹ ನಮಗೆ ಸಂರಕ್ಷಣೆ ಉಂಟು. ಸೈತಾನನು ಮುಟ್ಟಕ್ಕಾಗಲ್ಲ, ವ್ಯಾಧಿ ಮುಟ್ಟಕ್ಕಾಗಲ್ಲ, ಓ ಸಮಸ್ಯೆಗಳು ಮುಟ್ಟಕ್ಕಾಗಲ್ಲ, ನಮ್ಮನ್ನು ಮುಟ್ಟಕ್ಕಾಗಲ್ಲ. ನಾವು ಸುರಕ್ಷಿತವಾಗಿದ್ದೇವೆ, ಸೇಫ್ ಆಗಿದ್ದೇವೆ, ಸೆಕ್ಯೂರ್ ಆಗಿದ್ದೇವೆ. ಹಾಲೆಲೂಯ. ಬಾಯಿಂದ ಅರಿಕೆ ಮಾಡ್ರಿ, ಅರಿಕೆ ಮಾಡಿ ಹೇಳಿ, ಅಪ್ಪ ವಂದನೆ ವಂದನೆ ವಂದನೆ. ನಮ್ಮನ್ನು ಸುರಕ್ಷಿತವಾಗಿಟ್ಟಿರುವುದಕ್ಕಾಗಿ ವಂದನೆ ವಂದನೆ ವಂದನೆ. ಹಾಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನ ಸಂರಕ್ಷಣೆಗಾಗಿ, ನಿನ್ನ ಸೇಫ್ಟಿ ಸೆಕ್ಯೂರಿಟಿಗಾಗಿ ವಂದನೆ ವಂದನೆ ಯೇಸು ರಾಜ. ವಂದನೆ ವಂದನೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ದೇವಾದಿ ದೇವನಾಗಿ ಸರ್ವ ವೈಭವದೋಳ್ವಾಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ದೇವಾದಿ ದೇವನಾಗಿ ಸರ್ವ ವೈಭವದೋಳ್ವಾಸಿಸಿ. ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ಹೌದು ಡ್ಯಾಡಿ, ನನ್ನೇ ಸೇವಿಸುವೆ. ಹಿಂಸೆಯನ್ನು ಎಷ್ಟಾಗಿ ಹಸಿವಾಯಾರಿ ನನಗಾಗಿ ತಾಳಿಕೊಂಡಿ. ಮಾನವ ರೂಪವ ತಾಳಿ
ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಯಾರಿ ನನಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನಿನ್ನನ್ನೇ ಸೇವಿಸುವೆ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿರಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿರಿ. ಅತ್ಯಂತ ಪ್ರಿಯ ಯೇಸು ಹೌದು, ಹೌದಪ್ಪ, ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನಿನ್ನನ್ನೇ ಸೇವಿಸುವೆ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿರಿ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿರಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿರಿ, ನನ್ನನ್ನೇ ಸೇವಿಸುವೆ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ನಿನಗೆ ಸಮಾನ ಯಾರು? ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನಿನ್ನ ಹಾಗೆ ಯಾರಿದ್ದಾರೆ ಡ್ಯಾಡಿ? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಹೌದು ಡ್ಯಾಡಿ, ನಿನಗೆ ಸಮಾನರು ಯಾರಿದ್ದಾರೆ? ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು ಡ್ಯಾಡಿ. ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ
ಡ್ಯಾಡಿಯನ್ನು ನೋಡಿ ಹಾಡೋಣ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾನಿಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾನಿಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ 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 ನಿನಗೆ ಸಮಾನ ಯಾರು. ಡ್ಯಾಡಿಯನ್ನು ನೋಡಿ ಹೇಳೋಣಪ್ಪ, ನೀನು ಉನ್ನತೋನ್ನತನು, ನಿನಗೆ ಸಮಾನರು ಯಾರು ಇಲ್ಲ ಡ್ಯಾಡಿ. ಹಾಲೆಲೂಯ. ಸಿಂಹಾಸನ ಆಸೀನನೇ, ಜಯಕರ್ತನೇ. ಹಾಲೆಲೂಯ, ಹಾಲೆಲೂಯ. ನಿನ್ನನ್ನು ಪಡ್ಕೊಂಡ ನಾವು ಭಾಗ್ಯವಂತರಪ್ಪ. ಓ ಹಾಲೆಲೂಯ. ನಿನ್ನನ್ನು ಹೊಂದಿಕೊಂಡಿರುವ ನಾವು ಭಾಗ್ಯವಂತರು, ನಿನ್ನನ್ನು ದೇವರಾಗಿ ಹೊಂದಿರುವ ನಾವು ಭಾಗ್ಯವಂತರು ಡ್ಯಾಡಿ. ನಾವು ಧನ್ಯರಪ್ಪ. ಓ ಎಷ್ಟೋ ಜನರಿಗೆ ಈ ಒಂದು ವಿಶೇಷ ಮನೋಭಾವ, ಜ್ಞಾನ, ತಿಳುವಳಿಕೆನೇ ಇಲ್ಲ. ಆದರೆ ನಮಗಾದರೂ ನಿನ್ನನ್ನು ರಕ್ಷಕನಾಗಿ ಹೊಂದಿಕೊಳ್ಳುವ ಭಾಗ್ಯ ಕೊಟ್ಟಿದ್ದೀರಿ. ಹಾಲೆಲೂಯ. ಥ್ಯಾಂಕ್ ಯು. ನೀವು ನಮಗೆ ಉಂಟು ಮಾಡಿರೋ ರಕ್ಷಣೆಯನ್ನು ನೆನೆಸುವಾಗಲೇ ನಮಗೆ ಸಂತೋಷಪ್ಪ, ಉಲ್ಲಾಸ ಸ್ವಾಮಿ. ನಮಗೆ ಸಿಕ್ಕಿರುವಂಥ ನಿತ್ಯ ಆನಂದವನ್ನು ಕರ್ತನೆ ನಾವು ನೆನಪಿಗೆ ತಂದುಕೊಂಡು ನಿನ್ನಲ್ಲಿ ಹರ್ಷಿಸುತ್ತೇವೆ ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ಅಲಿಯುವುದಯ್ಯ. ಡ್ಯಾಡಿಯನ್ನು ನೋಡಿ ಹೃದಯದ ಆಳದಿಂದ, ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ಅಲಿಯುವುದಯ್ಯ. ನಿನ್ನ ನೆನೆಸ್ಕೊಂಡ್ರೇನೆ ಖುಷಿಯಪ್ಪ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ಅಲಿಯುವುದಯ್ಯ. ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ, ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ.
ನಂಬಿಗಸ್ತನೆಂದು ನನ್ನ ನೆನಸಿ ಸೇವೆಯ ನೀಡಿರು. ಎಸ್ ಡ್ಯಾಡಿ, ನಂಬಿಗಸ್ತನೆಂದು ನನ್ನ ನೆನಸಿ ನವಜೀವ ನೀಡಿರು. ಎಲ್ರಿಗೂ ಸಿಕ್ಕಿಲ್ಲ ಡ್ಯಾಡಿ. ನಂಬಿಗಸ್ತನೆಂದು ನನ್ನ ನೆನಸಿ ಈ ಹೊಸ ಜೀವ ನೀಡಿರು. ಕರಗಳನ್ನೆತ್ತಿ ಹೇಳುವ ಸ್ತೋತ್ರ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಹೌದು ಡ್ಯಾಡಿ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ಹಾಗೆ ಕರ್ತನನ್ನು ನೋಡಿ ಹೇಳುವ, ನಿನ್ನ ನೆನಸುವಾಗಲೆಲ್ಲ ಹರುಷ. ಒಂಥರ ಖುಷಿ ಡ್ಯಾಡಿ. ಅಪ್ಪ ನಿಮ್ಮ ನೆನೆಸ್ಕೊಂಡ್ರೇನೆ ಒಂದು ರೀತಿ ಸಂತೋಷ. ಹರುಷ ನಲಿಯುವುದಯ್ಯ. ಬರಡು ಭೂಮಿಯಲ್ಲಿದ್ದೆ, ನನ್ನ ಹುಡುಕಿ ಬಂದೆ. ನಾನು ಬರಡು ಭೂಮಿಯಲ್ಲಿದ್ದೆ, ನನ್ನ ಜೀವನ ಬರಡಾಗಿತ್ತು, ನೀವು ಹುಡುಕಿ ಬಂದ್ರಿ ಡ್ಯಾಡಿ. ಹುಡುಕಿ ಬಂದೆ, ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ ಡ್ಯಾಡಿ. ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಹೌದು, ಡ್ಯಾಡಿಯನ್ನು ನೋಡಿ ಹೇಳಿ, ಸ್ತೋತ್ರ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಓ ಸ್ತೋತ್ರ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಹೌದು, ನನ್ನನ್ನು ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಕದಲಿದಾಗಲೆಲ್ಲ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಕದಲಿದಾಗಲೆಲ್ಲ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಹೌದಪ್ಪ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಓ ಶ್ರೇಷ್ಠ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ. ಶ್ರೇಷ್ಠ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ. ಅಗಲದಂತ
ಆಗಲದಂತೆ ನನ್ನ ಅಪ್ಪಿಕೊಂಡೆ, ಮಗನಾಗಿ ಮಾಡಿಕೊಂಡೆ. ಆಗಲದಂತೆ ನನ್ನ ಅಪ್ಪಿಕೊಂಡೆ, ಮಗನಾಗಿ ಮಾಡಿಕೊಂಡೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ. ಹೌದು ಡ್ಯಾಡಿ. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ. Thank you, Jesus. Thank you, Jesus. Thank you, Father. Thank you, Holy Spirit. Thank you. ನಿಮಗೆ ವಂದನೆ, ನಿಮಗೆ ವಂದನೆ. Thank you, Jesus. Thank you, Lord. Thank you, Lord. Thank you, Lord. Thank you. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ. ಯಾವಾಗಲೂ ಸಂತೋಷಿಸಿರಿ. ಇದು ದೇವರಲ್ಲಿ ನಮ್ಮ ಕುರಿತಾದಂಥ ಚಿತ್ತ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಕುರಿತಾದಂಥ ದೇವರ ಚಿತ್ತ. ಅದು ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಹಾಲೆಲೂಯ. ಖುಷಿ ಖುಷಿಯಾಗಿರಬೇಕು. ಗಂಟು ಮೋರೆ ಮಾಡ್ಕೊಂಡಿರಬಾರ್ದು, ಕೈಯನ್ನೇ ಕುಡ್ದಂಗೆ ಇರಬಾರ್ದು, ಸೋರೆಕಾಯಿ ಮುಖ ಹಾಗಿರಬಾರ್ದು. ಸೊ ಸಂತೋಷವಾಗಿ, ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲೂ ಫಿಲಿಪ್ಪಿ 4:4 ಹೇಳ್ತದೆ, ಕರ್ತನಲ್ಲಿ ಸಂತೋಷವಾಗಿರ್ಬೇಕಂತ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಸೊ ಈಗ ನಾವು ಕರ್ತನಲ್ಲಿ ಸಂತೋಷಿಸುವುದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕರ್ತನಲ್ಲಿ ಸಂತೋಷಿಸುವುದಂದರೆ ಏನೆಂಬುದಾಗಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ರಕ್ಷಣೆ ವಿಷಯದಲ್ಲಿ ನಮಗೊಂದು ಸಂತೋಷ ಉಂಟಾಗಬೇಕು. ಅದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಈ ಲೋಕದಲ್ಲಿ ನಮಗೆ ಎಷ್ಟೇ ಮೆಟೀರಿಯಲ್ ಇರ್ಬೋದು, ಆದರೆ ಕರ್ತನಲ್ಲಿ ಸಂತೋಷ ಅಂತ ಹೇಳುವಾಗ ನಮಗೆ ಸಿಕ್ಕಿರುವಂಥ ರಕ್ಷಣೆ, ನಮಗೆ ಸಿಕ್ಕಿರುವಂಥ ನಿತ್ಯ ಸೌಭಾಗ್ಯ. ಎರಡನೇದಾಗಿ ಆ ಮಹಿಮೆಯ ಪದವಿ, ಅದರ ವಿಷಯದಲ್ಲಿ ನಮಗೆ ಮುಂದೆ ಭವಿಷ್ಯದಲ್ಲಿ ನಮಗೆ ಸಿಕ್ಕುವಂತಹ ಆ ಶ್ರೇಷ್ಠ ಪದವಿಯನ್ನು ನೆನೆಸಿ ದೇವರ ಮಕ್ಕಳು ಖುಷಿಯಾಗಿರಬೇಕು. ಆಗ ಈ ಬರುವಂಥ ಎಲ್ಲ ಹೋರಾಟಗಳನ್ನು ಜಯಿಸಿ ನಾವು ಮುಂದೆ ಹೋಗಲಿಕ್ಕೆ ನಮಗೆ ಬಲ ಸಿಗ್ತದೆ. ಮೂರನೇದಾಗಿ ದೇವರ ಚಿತ್ತ ಮಾಡುವುದರಲ್ಲಿ ಎಂಜಾಯ್ ಮಾಡಬೇಕು. ಯಾವಾಗಲೂ ನಮ್ಮ ಆಸೆ ಪೂರೈಸೋದ್ರಲ್ಲಿ ನಾವು ಮಗ್ನರಾಗಿರ್ತೀವಿ. ಆದರೆ ದೇವರ ಮಕ್ಕಳೇನೆಂದರೆ ಅಪ್ಪ ಸಂತೋಷ ಪಡ್ತಾ ಇದ್ದಾರಾ, ಪ್ರತಿಯೊಂದು ವಿಷಯದಲ್ಲಿ, ಈ ವಿಷಯದಲ್ಲಿ ತಂದೆ ಏಸಪ್ಪ ಸಂತೋಷ ಪಡ್ತಾ ಇದ್ದಾರಾ, ಈ ವಿಷಯದಲ್ಲಿ ದೇವರಿಗೆ ಖುಷಿಯಾಗಿದೆಯಾ, ದೇವರ ಚಿತ್ತ ಇದೆಯಾ, ಈ ವಿಷಯದಲ್ಲಿ ಗಮನ ಹರಿಸಿ ಅದರಲ್ಲಿ ಸಂತೋಷ ಪಡ್ತಾರೆ. ಇವತ್ತು ದೇವರನ್ನ ಖುಷಿಪಡಿಸಿದ್ದೀನಿ ಅಂತ ಹೇಳಿ ದೇವ್ರ ಮಕ್ಕಳು ಸಂತೋಷ ಪಡ್ತಾರೆ. ದೇವ್ರ ಚಿತ್ತ ಮಾಡಿ ಮುಗಿಸಿದ್ದೀನಿ ಅಂತ ಹೇಳಿ ದೇವ್ರ ಮಕ್ಕಳು ಸಂತೋಷ ಪಡ್ತಾರೆ. ಇದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ನಾಲ್ಕನೇದಾಗಿ ದೇವರ ಸಾನ್ನಿಧ್ಯದಲ್ಲಿ ಸಂತೋಷಿಸುವುದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಬೇರೆ ಜಾಗದಲ್ಲಿ 1000 ದಿನ ಇರೋದಕ್ಕಿಂತ ದೇವರ ಆಲಯದ ಅಂಗಳದಲ್ಲಿ ಕಳೆಯುವ 1 ದಿನ ಲೇಸು ಅಂತ ಭಕ್ತನ ಹೇಳ್ತಾನೆ. ಯಾಕಂದರೆ ದೇವರ ಮಕ್ಕಳಿಗೆ ಸಂತೋಷ ಇರೋದೇ ದೇವರ ಪ್ರಸನ್ನತೆಯಲ್ಲಿ. ದೇವರ ಪ್ರಸನ್ನತೆಯಲ್ಲಿ ಅನುಭವಿಸುವಂತಹ ಸಂತೋಷವನ್ನು ಇವತ್ತು ಯಾರಾದರೂ ಅನುಭವಿಸುವುದಾದರೆ ನೀವು ಕರ್ತನಲ್ಲಿ ಸಂತೋಷಿಸ್ತಾ ಇದ್ದೀರಿ. ಹಲ್ಲೆಲೂಯಾ. 5ನೇದಾಗಿ ನಿನ್ನೆ ನಾವು ಧ್ಯಾನ ಮಾಡಿದೆವು, ನಮಗೆ ಉಂಟಾಗುವ ಸಂಕಟ ಇಕ್ಕಟ್ಟುಗಳ ಮಧ್ಯದಲ್ಲಿ ನಾವು ಹರ್ಷಿಸುವವರಾಗಿರ್ಬೇಕು. ನಮಗೂ ಉಂಟಾಗುವ ಸಂಕಟದಲ್ಲೂ ಸಹ ನಾವು ಸಂತೋಷಿಸುವವರಾಗಿರ್ಬೇಕು. ಹರ್ಷಿಸಬೇಕಂತೆ, ಕುಣಿದಾಡಬೇಕಂತೆ. ಹಲ್ಲೆಲೂಯಾ. ಯಾಕಂದರೆ ನಮಗೆ ಪ್ರತಿಫಲ ಇದೆ. ಹಲ್ಲೆಲೂಯಾ. ಒಂದೊಂದು ಸಾರಿ ದೇವರ ಮಕ್ಕಳು
ಕರ್ತನ ನಿಮಿತ್ತ, ಯೇಸುವಿನ ನಿಮಿತ್ತ, ವಾಕ್ಯದ ನಿಮಿತ್ತ ಹಿಂಸೆಗಳನ್ನು ದಾಟಿ ಹೋಗುವಾಗ ಪರಲೋಕದಲ್ಲಿ ನಮಗೆ ಪ್ರತಿಫಲ ಇಟ್ಟಿದೆ. ನಾನು ಈ ರೀತಿಯಾಗಿ ಗ್ರಹಿಸ್ತೀನಿ, ಒಂದೊಂದು ಹಿಂಸೆಯೂ ಸಹ ನಮ್ಮ ಕಿರೀಟದಲ್ಲಿ ಒಂದೊಂದು ಮುತ್ತು ಸೇರಿಕೊಂಡ ಹಾಗೆ ಅಲಂಕಾರ ಹೆಚ್ಚಾಗ್ತದೆ, ವೈಭವ ಹೆಚ್ಚಾಗ್ತದೆ. ಹಲ್ಲೆಲೂಯ. ಇವತ್ತಿನ ನಮ್ಮ ಧ್ಯಾನಕ್ಕೆ 2 ಯೋಹಾನ 4ನೇ ವಚನ, ಒಂದೇ ಅಧ್ಯಾಯ ಇರೋದು, ಅದರಲ್ಲಿ 4ನೇ ವಚನ ಅನ್ನೋದನ್ನು. 2 ಯೋಹಾನ 4. ನಿನ್ನ ಮಕ್ಕಳಲ್ಲಿ ಕೆಲವರು ತಂದೆಯಿಂದ ನಮಗುಂಟಾದ ಆಜ್ಞಾನುಸಾರ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಬಹಳ ಸಂತೋಷವುಳ್ಳವನಾದೆನು. ಹಲ್ಲೆಲೂಯ. ನಮಗುಂಟಾದ ಆಜ್ಞಾನುಸಾರವಾಗಿ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಸಂತೋಷವುಳ್ಳವನಾದೆನು. ಹಲ್ಲೆಲೂಯ. ನಮಗುಂಟಾದ ಆಜ್ಞಾನುಸಾರ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಸಂತೋಷವುಳ್ಳವನಾದೆನು. ಹಲ್ಲೆಲೂಯ. ಸನ್ಮಾರ್ಗದಲ್ಲಿ ಅಂದರೆ ರಕ್ಷಣಾ ಮಾರ್ಗದಲ್ಲಿ, ದೇವರ ಮಕ್ಕಳು ರಕ್ಷಣಾ ಮಾರ್ಗದಲ್ಲಿ ನಡೆಯುವುದನ್ನು ನೋಡುವಾಗ ನಮಗೊಂದು ಖುಷಿ ಉಂಟಾಗಬೇಕು. ನಮ್ಮ ಕುಟುಂಬದವರೆಲ್ಲ ರಕ್ಷಣೆ ಹೊಂದಿದ್ರೆ ಅದರಲ್ಲಿ ನಮಗೊಂದು ಸಂತೋಷ ಉಂಟಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಾವು ರಕ್ಷಣೆ ಹೊಂದಿರುವುದರ ಕುರಿತಾಗಿ ಮೊದಲು ಸಂತೋಷ ಪಟ್ವಿ, ಈಗ ನಮ್ಮವರು ರಕ್ಷಣೆ ಹೊಂದುವ ವಿಷಯದಲ್ಲಿ ನಮಗೊಂದು ಖುಷಿ ಉಂಟಾಗಬೇಕು. ನಮ್ಮವರು ರಕ್ಷಣೆ ಹೊಂದಲಿಲ್ಲ ಅಂದರೆ, ನಮ್ಮ ಕುಟುಂಬದವರು, ನಮ್ಮ ಆಪ್ತರು, ನಮ್ಮ ಮಿತ್ರರು ರಕ್ಷಣೆ ಹೊಂದಲಿಲ್ಲ ಅಂದರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಅವ್ರು ರಕ್ಷಣೆ ಹೊಂದದೇ ಇರುವುದರ ಕುರಿತಾಗಿ ಒಂದು ಸಂಕಟವು, ಅವರು ರಕ್ಷಣೆ ಹೊಂದುವಾಗ ಒಂದು ರೀತಿಯಾದ ಖುಷಿ, ಆನಂದ. ಅಪ್ಪ, ನಮ್ಮ ಮನೆಯವರೆಲ್ಲ ಪರಲೋಕಕ್ಕೆ ಬಾಧ್ಯರಾಗ್ಬಿಟ್ರು, ನಮ್ಮ ಬೀದಿಯಲ್ಲಿರೋರೆಲ್ಲ ಪರಲೋಕಕ್ಕೆ ಬಾಧ್ಯರಾಗ್ಬಿಟ್ರು, ನಮ್ಮ ಕುಟುಂಬದವರು, ನಮ್ಮ ಸ್ಟಾಫ್ ಎಲ್ಲ ರಕ್ಷಣೆ ಹೊಂದ್ಬಿಟ್ರು. ಹಲ್ಲೆಲೂಯ. ಈ ರೀತಿಯಾದಂಥ ಒಂದು ಸಂತೋಷ, ಇದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಹೇಗೆ ಒಬ್ಬ ಪಾಪಿ ರಕ್ಷಣೆ ಹೊಂದುವಾಗ ಪರಲೋಕ ಸಂತೋಷ ಪಡ್ತದೋ, ಅದೇ ರೀತಿ ಒಬ್ಬರ ರಕ್ಷಣೆಯಲ್ಲಿ ನಾವು ಸಂತೋಷ ಪಡುವಾಗ ನಾವು ಕೂಡ ಪರಲೋಕದಲ್ಲಿರುವಂಥ ಅದೇ ಆನಂದವನ್ನು, ದೇವರಲ್ಲಿರುವ ಅದೇ ಆನಂದವನ್ನು ನಮ್ಮೊಳಗೆ ಧರಿಸಿಕೊಳ್ತೇವೆ. ಹಲ್ಲೆಲೂಯ. ಇವತ್ತು ಇದರ ವಿಷಯದಲ್ಲಿ ಅನೇಕ ದೇವರ ಮಕ್ಕಳಿಗೆ ಕಾಳಜಿ ಇಲ್ಲ. ತಾನು ರಕ್ಷಣೆ ಹೊಂದಿದ್ದಾರೆ, ಆದರೆ ತನ್ನ ಕುಟುಂಬದವರು ಇನ್ನೂ ರಕ್ಷಣೆ ಹೊಂದಿಲ್ಲ, ಅದ್ರ ಬಗ್ಗೆ ಕಾಳಜಿ ಇಲ್ಲ, ಅದ್ರ ಬಗ್ಗೆ ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲ. ಇವತ್ತು ದೇವರ ಮಕ್ಕಳಾದರೆ ನಮಗೆ ಅವರ ವಿಷಯದಲ್ಲೂ ಕಾಳಜಿ ಉಂಟಾಗಬೇಕು. ಅವರ ರಕ್ಷಣೆ ಹೊಂದುವಾಗ ನಮಗೆ ಎಲ್ಲಿಲ್ಲದ ಆನಂದ ಉಂಟಾಗಬೇಕು. ಹಲ್ಲೆಲೂಯ. ಅದೇ ಯೋಹಾನನ ಪತ್ರಿಕೆ 3ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು ಓದೋಣ. ಅದರಲ್ಲಿ 3ನೇ ಪತ್ರಿಕೆಯಲ್ಲೂ ಸಹ 4ನೇ ವಚನ. 3 ಯೋಹಾನ 1:4. ನಾನು ಬಹಳ ಸಂತೋಷ ಪಡುತ್ತೇನೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವೂ ನನಗಿಲ್ಲ. ಹೆಚ್ಚಾದ ಸಂತೋಷ ಇನ್ನೇನಿದೆ? ಹಲ್ಲೆಲೂಯ. ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದೆ, ಅದು ಹೆಚ್ಚಾದ ಸಂತೋಷ ಅಲ್ಲ. ನನ್ನ ಮಗನು ರಕ್ಷಣೆ ಹೊಂದಿದ್ದಾನೆ, ಅದು ನನಗೆ ಹೆಚ್ಚಾದ ಸಂತೋಷ. ಹಲ್ಲೆಲೂಯ. ಈ ಲೋಕದ ಆಶೀರ್ವಾದಕ್ಕಿಂತ ರಕ್ಷಣೆ ಹೊಂದಿದ್ದಾರೆ ಅನ್ನೋ ವಿಷಯದಲ್ಲಿ ನಮಗೆ ಖುಷಿ ಆಗಬೇಕು. ಇವತ್ತು ಪೇರೆಂಟ್ಸ್ಗೆ ಮಕ್ಕಳು ಒಳ್ಳೆ ಜಾಬ್ಲಿದ್ದಾರೆ, ಒಳ್ಳೆ ಮಗನಿಗೆ, ಗಂಡು ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಅಥವಾ ಹೆಣ್ಣು ಮಗಳಿಗೆ ಒಳ್ಳೆ ವರ ಸಿಕ್ಕಿದ್ದಾನೆ, ಇದೆಲ್ಲ ಓಕೆ, ಅದೆಲ್ಲ ಬೇಡ ಅಂತ ಎಲ್ಲೂ ಯೇಸು ಸ್ವಾಮಿ ಹೇಳಿಲ್ಲ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾದ ಸಂತೋಷ, ನನ್ನ ಮಗನ ರಕ್ಷಣೆ ಹೊಂದಿದ್ದಾನೆ, ನನ್ನ ಮಗಳು ರಕ್ಷಣೆ ಹೊಂದಿದ್ದಾಳೆ, ಅಪ್ಪ ರಕ್ಷಣೆ ಹೊಂದಿದ್ದಾರೆ, ಅಮ್ಮ ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯ. ಯೋಹಾನನು ಈ ವಿಷಯದಲ್ಲಿ ನೋಡಿ, ಇದಕ್ಕಿಂತ ಹೆಚ್ಚಾದ ಸಂತೋಷ ನನಗಿಲ್ಲ. ಇವತ್ತು ದೇವರ ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಾದ ಸಂತೋಷ ಇರಬಾರ್ದು. ನನಗೇನಾದರೂ ಅತಿ ದೊಡ್ಡ ಸಂತೋಷ ಇದೆ ಅಂದರೆ ಮೊದಲನೇದಾಗಿ ನನ್ನ ರಕ್ಷಣೆಯಲ್ಲಿ, ಇನ್ನೊಂದೇನೆಂದರೆ ನನ್ನವರ ರಕ್ಷಣೆಯಲ್ಲಿ. ಹಲ್ಲೆಲೂಯ. ಸೊ ಆ ಖುಷಿ, ನಮ್ಮ ಕುಟುಂಬದವ್ರು ರಕ್ಷಣೆ ಹೊಂದಿದ್ದಾರೆ, ನಮ್ಮ ಮನೆಯವರು ರಕ್ಷಣೆ ಹೊಂದಿದ್ದಾರೆ ಅನ್ನುವಂಥ ಒಂದು ಸಂತೋಷ ನಮಗುಂಟಾಗಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಒಂದು ವಿಚಾರವನ್ನು ಹೇಳ್ತೇನೆ ನೋಡಿ. 1 ಥೆಸಲೋನಿಕ 3ನೇ ಅಧ್ಯಾಯ 1 ಥೆಸಲೋನಿಕ 3ನೇ ಅಧ್ಯಾಯ 8ನೇ ವಚನ. 1 ಥೆಸಲೋನಿಕ 3:8. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರು ಅಣ್ಣ ನನಗೆ ಈ ರೀತಿಯಾಗಿ ಮಾತಾಡುವಾಗ ಹೇಳ್ತಾ ಇದ್ರು,
ಮಗಳು US ಎಲ್ಲೋ ಕೆಲಸ ಮಾಡ್ತಾ ಇದ್ದಾಳೆ, ಯಾವುದೋ ಒಂದು ದೇಶ ಹೇಳಿದ್ರು ಮರ್ತುಬಿಟ್ಟಿದ್ದೀನಿ. ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ನನಗೊಂದು ಸಂತೋಷ ಏನಂದರೆ, ನನ್ನ ಮಗಳು ಅಲ್ಲಿಗೆ ಹೋದ್ಮೇಲೆ ಇನ್ನೂ ಆತ್ಮಿಕವಾಗಿ ಬೆಳೆದುಬಿಟ್ಟಿದ್ದಾಳೆ. ತುಂಬ ವಾಕ್ಯದಲ್ಲಿ ದೇವರೊಂದಿಗಿನ ಬಾಂಧವ್ಯದಲ್ಲಿ ಇನ್ನೂ ಒಳ್ಳೆ ಆತ್ಮಿಕವಾಗಿ ಸದೃಢವಾಗಿದ್ದಾಳೆ. ಅದೊಂದು ನನಗೆ ಭಾಳ ಸಂತೋಷ ಅಂತ ಹೇಳ್ತಾಯಿದ್ರು. ಯಾಕಂದರೆ ಬಹುತೇಕ ಹೊರಗೆ ಹೋದವರು ಲೋಕದ ಮಲಿನತ್ವದಲ್ಲಿ, ಸುಖಭೋಗದಲ್ಲಿ, ಆಸ್ತಿಯಲ್ಲಿ, ಅಂತಸ್ತಿನಲ್ಲಿ ಹೊರಟೋಗ್ಬಿಡ್ತಾರೆ. ಇವರು ಭಾಳ ಸಂತೋಷ ಪಡ್ತಾರೆ, ನನ್ನ ಮಗಳು ಆತ್ಮಿಕವಾಗಿ ಬಲವಾಗಿದ್ದಾಳೆ ಅಂತ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೌಲನು ಹೇಳ್ತಾ ಇದ್ದಾನೆ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಹಲ್ಲೆಲೂಯ. ನಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳೀತಾ ಇದ್ದಾರಾ, ಅದು ನಮಗೆ ಜೀವ ಕಳೆ. ಪ್ರಮೋಷನ್ ಆಗಿದೆಯಾ, ಅದೆಲ್ಲ ಆಗುತ್ತೆ. ನಮಗಾಗದೆ ಇನ್ಯಾರಿಗೆ ಪ್ರಮೋಷನ್ ಆಗುತ್ತೆ? ಹಲ್ಲೆಲೂಯ. ನಿಮಗಾಗದೆ ಇನ್ಯಾರಿಗೆ ಪ್ರಮೋಷನ್ ಆಗುತ್ತೆ? ನಿಮ್ಮ ಮಕ್ಕಳಿಗೆ ಪ್ರಮೋಷನ್ ಇಲ್ಲದೆ ಇನ್ಯಾರಿಗೆ ಪ್ರಮೋಷನ್ ಆಗುತ್ತೆ? ಆದರೆ ಅದರಲ್ಲಿ ನೀವು ಸಂತೋಷ ಪಡದೆ, ನಿಮ್ಮ ಮಕ್ಕಳು ಆತ್ಮಿಕದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಕರ್ತನಲ್ಲಿ ದೃಢವಾಗಿ ನಿಂತಿದ್ದಾರೆ, ಇದರ ವಿಷಯದಲ್ಲಿ ನಿಮಗೊಂದು ಖುಷಿ ಉಂಟಾಗಬೇಕು. ಜೀವ ಕಳೆ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ಜೀವ ಕಳೆ. ಏನಾದರೂ ಆತ್ಮಿಕವಾಗಿ ಕುಗ್ಗಿ ಹೋದರೆ ಅದು ಬಹಳ ಸಂಕಟ ಆಗಬೇಕು. ಹಲ್ಲೆಲೂಯ. ಕರ್ತನಲ್ಲಿ ಸಂತೋಷ ಅಂತ ಹೇಳುವಾಗ ಮೊದಲನೇದಾಗಿ ನಮ್ಮ ರಕ್ಷಣೆಯಲ್ಲಿ ಆನಂದ, ಎರಡನೇದಾಗಿ ಇನ್ನು ಇತರರ ರಕ್ಷಣೆಯಲ್ಲಿಯೂ ಸಹ ನಾವು ಸಂತೋಷ ಪಡಬೇಕು. ನಮ್ಮವರ ರಕ್ಷಣೆಯಲ್ಲಿ, ನಮ್ಮ ಕುಟುಂಬದವರ ರಕ್ಷಣೆಯಲ್ಲಿ ನಾವು ಭಾಳ ಸಂತೋಷ ಪಡಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ವಚನ, ಅದೇ 3ನೇ ಅಧ್ಯಾಯ 1 ಥೆಸಲೋನಿಕ 3 2ನೇ ವಚನದಲ್ಲಿ, 2ನೇ ವಚನ ಓದೋದಕ್ಕಿಂತ ಮುಂಚೆ 5ನೇ ವಚನವನ್ನು ಓದಿ. ಆದದರಿಂದ ನಾನು ಇನ್ನೂ ತಡೆಯಲಾರದೆ, ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನೋ ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳುಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದೆನು. ನೋಡಿ, ಥೆಸಲೋನಿಕದವರಿಗೆ ಭಯಂಕರ ಉಪದ್ರವ, ಕರ್ತನನ್ನು ನಂಬಿದ್ದರ ನಿಮಿತ್ತವಾಗಿ ಅವರಿಗೆ ಭಯಂಕರ ಹೋರಾಟ. ಈ ಸಂದರ್ಭದಲ್ಲಿ ಪೌಲನಿಗೊಂದು ಆತಂಕ ಏನಂದರೆ, ಎಲ್ಲಿ ಅವರೆಲ್ಲ ಹಿಂಜಾರಿ ಹೋಗ್ಬಿಡ್ತಾರೋ, ಎಲ್ಲಿ ಆತ್ಮಿಕತೆಯಿಂದ ದೂರ ಹೋಗ್ಬಿಡ್ತಾರೋ, ಎಲ್ಲಿ ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದೋಗ್ಬಿಡ್ತಾರೋ, ಎಲ್ಲಿ ವಾಕ್ಯದಲ್ಲಿ ನೆಲೆನಿಲ್ಲದೆ ಹೋಗ್ಬಿಡ್ತಾರೋ ಅನ್ನುವಂಥ ಒಂದು ಭಯ, ಆತಂಕ. ಇವತ್ತು ನಮ್ಮ ಮಕ್ಕಳು, ನಮ್ಮ ಸಭೆ ಮಕ್ಕಳು, ನಮ್ಮ ಜನ, ನಮ್ಮ ಕುಟುಂಬದವರು ಎಲ್ಲಿ ಆತ್ಮಿಕತೆಯಿಂದ ಹಿಂಜಾರಿ ಹೋಗ್ಬಿಡ್ತಾರೋ ಅನ್ನುವಂಥ ಒಂದು ಆತಂಕ ನಮ್ಮೊಳಗೆ ಪ್ರಾರ್ಥನೆಯನ್ನು, ಅವ್ರಿಗಾಗಿ ಕಾಳಜಿಯನ್ನು, ಉತ್ತೇಜನವನ್ನು ನಮ್ಮೊಳಗೆ ಸ್ಟ್ಯಾರಪ್ ಮಾಡಬೇಕು. ಅದನ್ನು ನಮ್ಮೊಳಗೆ ಎಬ್ಬಿಸಬೇಕು. ಅವನಿಗೆ ಆ ಥರ ಕಾಳಜಿ ಉಂಟಾದ್ದರಿಂದ 2ನೇ ವಚನದಲ್ಲಿ ಹೇಳ್ತೇನೆ, ತಿಮೋಥೆಯನ್ನು ನಿಮ್ಮ ಬಳಿ ಕಳಿಸ್ತಾ ಇದ್ದೀನಿ, ನಿಮ್ಮನ್ನು ದೃಢಪಡಿಸುವುದಕ್ಕೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇವನೊಳಗೆ ಆತಂಕ, ಅವರು ಎಲ್ಲಿ ಹಿಂಜಾರು ಬಿಡ್ತಾರೇನೋ, ಇರುವಂಥ ಉಪದ್ರವದಲ್ಲಿ ಸೋತೋಗ್ಬಿಡ್ತಾರೇನೋ, ಅವ್ರನ್ನ ದೃಢಪಡಿಸಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳು ದೃಢವಾಗಿ ನಿಂತಿರುವುದೇ ಇವತ್ತು ದೇವ ಜನರಾಗಿರುವ ನಮಗೆ ಒಂದು ಸಂತೋಷ. ಹಲ್ಲೆಲೂಯ. ಥೆಸಲೋನಿಕದವರು ಎಲ್ಲಿ ಬಿದ್ದೋಗ್ಬಿಡ್ತಾರೆ? 2ನೇ ವಚನ ಓದಿ. ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು. ಹಲ್ಲೆಲೂಯ. ನಿಮ್ಮ ಬಳಿಗೆ ತಿಮೋಥೆಯನ್ನು ಕಳಿಸಿದೆವು. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮನ್ನು ದೃಢಪಡಿಸುವುದಕ್ಕೆ, ನೀವು ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೆ, ನಿಮ್ಮ ನಂಬಿಕೆ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೆ. ಹಲ್ಲೆಲೂಯ. ಯಾಕೆ ನಾವು ಬೆಳಗ್ಗೆ ಎದ್ದು ಈ ಥರ ಬಂದು ಕೂತ್ಕೋತಾ ಇದ್ದೀವಿ? ಬೇರೆನೇನು ಉದ್ದೇಶ ಇಲ್ಲ. ಈಗ ನಾವು ಒಬ್ರನ್ನೊಬ್ರು ಭೇಟಿ ಮಾಡೋಕ್ಕಾಗಲ್ಲ, ನಿಮ್ಮ ಮನೆಗೆ ಬರೋಕ್ಕಾಗಲ್ಲ, ಆ ಸಭೆಯಾಗಿ ಕೂಡೋಕ್ಕಾಗಲ್ಲ. ಹೇಗಾದರೂ ನಿಮ್ಮನ್ನು ಉತ್ತೇಜನ ಪಡಿಸುವುದಕ್ಕೆ, ನೀವು ವಾಕ್ಯದಲ್ಲಿ ಕಂಟಿನ್ಯೂ ಆಗಿ ಮುಂದುವರಿಯುವಂತೆ, ಪ್ರಾರ್ಥನೆಯಲ್ಲಿ ಮುಂದುವರಿಯುವಂತೆ, ದೇವರೊಂದಿಗಿನ ಬಾಂಧವ್ಯದಲ್ಲಿ ಮುಂದುವರಿಯುವಂತೆ ಉತ್ತೇಜನ ಪಡಿಸುವುದಕ್ಕೆ. ಹಲ್ಲೆಲೂಯ. ನಮಗೆ ಕಷ್ಟ ಆದರೂ ಸಂಕಟ ಆದರೂ ಇದನ್ನು ಮುಂದುವರಿಸಿ ಮಾಡ್ತಾ ಇರೋದು ಇದಕ್ಕೆ. ತಿಮೋಥೆಯನ್ನು ಕಳಿಸಿದ್ದು ಅದಕ್ಕೆ ಉತ್ತೇಜನ ಪಡಿಸುವುದಕ್ಕೆ, ನಿಮ್ಮ ನಂಬಿಕೆ ವೃದ್ಧಿಗೋಸ್ಕರವಾಗಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ಒಂದು ಉದ್ದೇಶ, ದೇವರ ಮಕ್ಕಳು ಆತ್ಮಿಕತೆಯಲ್ಲಿ ಯಾರು ಬಿದ್ದು ಹೋಗಬಾರ್ದು, ಎಲ್ಲರೂ ದೃಢವಾಗಿ ನಿಲ್ಲಬೇಕು, ರಕ್ಷಣೆ ಹೊಂದಬೇಕು, ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲಬೇಕು.
ಹಾಲೆಲೂಯ. ಅದೇ 1 ಥೆಸಲೋನಿಕ 3ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲಾ ಕೊರತೆಯಲ್ಲಿಯೂ ಹಾ. ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆಯಾಯಿತು. ತಿಮೋತಿ ಹೋಗಿ ಎಲ್ಲ ನೋಡ್ಬಿಟ್ಟು ರಿಪೋರ್ಟ್ ಮಾಡ್ತಾನೆ, ಇಲ್ಲ ಇಲ್ಲಿ ಥೆಸಲೋನಿಕದಲ್ಲಿ ದೇವ ಜನರು ಬಹಳ ಸದೃಢವಾಗಿದ್ದಾರೆ, ಆತ್ಮಿಕವಾಗಿದ್ದಾರೆ, ಭಯಭಕ್ತಿಯುಳ್ಳವರಾಗಿದ್ದಾರೆ ಅಂತ ಹೇಳಿ ನ್ಯೂಸ್ ಕಳಿಸಿದ ಮೇಲೆ ಅದನ್ನು ಕೇಳಿ ಪೌಲನಿಗೆ ಖುಷಿಯಾಗ್ಬಿಡ್ತು. ಅದಕ್ಕೆ ಸಹೋದರರೇ, ಇದನ್ನು ಕೇಳಿ, ಯಾವುದನ್ನು ಕೇಳಿ? ನೀವು ಆತ್ಮಿಕವಾಗಿ ದೃಢವಾಗಿದ್ದೀರಿ ಅನ್ನೋದನ್ನು ಕೇಳಿ, ನಮ್ಮ ಎಲ್ಲ ಕೊರತೆಗಳಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆ ಆಯಿತು. ಹಾಲೆಲೂಯ, ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಕಷ್ಟ ಸಂಕಟ ಏನೇ ಇದ್ದರೂ ಅಲ್ಲಿ ದೇವ್ರ ಮಕ್ಕಳು ಚೆನ್ನಾಗಿದ್ದಾರಾ, ಚೈತನ್ಯವಾಗಿದ್ದಾರಾ? ದಟ್ ಈಸ್ ಇನಫ್. ಅದು ಸಾಕು, ಖುಷಿ ನನಗೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹೌದು, ಇವತ್ತು ದೇವ ಮಕ್ಕಳೆಲ್ಲರಿಗೆ ಈ ರೀತಿಯಾದಂಥ ಒಂದು ಆನಂದ. ನಮ್ಮ ಕುಟುಂಬದವ್ರ ರಕ್ಷಣೆ ಹೊಂದುವುದು, ನಮ್ಮ ಮಕ್ಕಳ ರಕ್ಷಣೆ ಹೊಂದುವುದು, ನಮ್ಮ ಬೀದಿಯವರೆಲ್ಲ ರಕ್ಷಣೆ ಹೊಂದುವುದು, ನಮ್ಮ ಸ್ಟಾಫೆಲ್ಲ ರಕ್ಷಣೆ ಹೊಂದುವುದು ನಮಗೆ ಖುಷಿ ತರುವಂಥ ವಿಷಯವಾಗಿರಲಿ. ಅದರಲ್ಲಿ ನಮಗೆ ಕಾಳಜಿ ಹೆಚ್ಚಾಗಲಿ. ಅವರು ಆತ್ಮಿಕವಾಗಿ ದೃಢವಾಗಿ ನಿಂತಿರೋದ್ರ ವಿಷಯದಲ್ಲಿ ನಮಗೆ ಕಾಳಜಿ ಹೆಚ್ಚಾಗಲಿ. ಹಾಲೆಲೂಯ. ನೋಡಿ, ಅಂತ್ಯೋಕ್ಯದಲ್ಲಿ ಜನ ರಕ್ಷಣೆ ಹೊಂದಿದ್ದಾರೆ ಅಂತ ಹೇಳಿ ಯೆರೂಸಲೇಮಿನಿಂದ ಅಪೊಸ್ತಲರು ಬಾರ್ನಬನನ್ನು ಕಳಿಸ್ತಾರೆ ಅಂತ್ಯೋಕ್ಯಕ್ಕೆ, ಸಿರಿಯಾದ ಅಂತ್ಯೋಕ್ಯಕ್ಕೆ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 21ರಿಂದ ಓದಿ, 21ರಿಂದ 24ರವರೆಗೆ. ಅಪೊಸ್ತಲರ ಕೃತ್ಯಗಳು 11:21. ಕರ್ತನ ಹಸ್ತವು ಅವರಿಗೆ ಸಹಾಯವಾದದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಇದು ಅಂತ್ಯೋಕ್ಯದಲ್ಲಿ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನೂ ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದ, ಚೆನ್ನಾಗಿ ಗಮನಿಸಿ, ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು. ಹಾಲೆಲೂಯ. ಆಮೇಲೆ ದೃಢ ಮನಸ್ಸಿನಲ್ಲಿ ಕರ್ತನ ನೆಲೆಗೊಂಡಿರ್ರಿ ಅಂತ ಹೇಳಿ ಅವರಿಗೆಲ್ಲ ಬುದ್ಧಿ ಹೇಳ್ತಾನೆ. ಓಕೆ, ನೋಡಿದಾಗ ಸಂತೋಷಪಟ್ಟು. ನೋಡಿ, ನಿಜವಾದ ಒಬ್ಬ ಆತ್ಮಿಕ ವ್ಯಕ್ತಿ, ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಅವನು ಅಲ್ಲಿಗೆ ಬಂದಾಗ ದೇವರ ಕೃಪಾ ಕಾರ್ಯವನ್ನು ನೋಡಿ ಅವನೇನು ಮಾಡ್ತಾನೆ? ಸಂತೋಷ ಪಡ್ತಾನೆ. ಹಾಲೆಲೂಯ. ನಮ್ಮವ್ರ ರಕ್ಷಣೆ ಹೊಂದುವುದನ್ನು ನೋಡಿ ನಾವು ಖುಷಿ ಪಡಬೇಕು. ಇದಕ್ಕಿಂತ ಬೇರೆ ಖುಷಿ ನಮಗಿರಬಾರ್ದು. ಇದಕ್ಕಿಂತ ಬೇರೆ ಖುಷಿ ಬೇರೆದೆಲ್ಲ ಬರುತ್ತೆ, ಕೆಲಸ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಇವತ್ತು ಅನೇಕರಿಗೆ ಮಕ್ಕಳಿಗೆ, ತಮ್ಮ ಮಕ್ಕಳಿಗಾಗಲಿ ತಮ್ಮವ್ರಿಗಾಗಲಿ ಮನೆ ಕಟ್ಬಿಟ್ರೆ ಬಹಳ ಸಂತೋಷ. ಕೆಲವರಂತೂ ಯೋಚನೆ ಮಾಡ್ತಾರೆ, ಈ ಮಗನಿಗೆ ಇಲ್ಲಿ ಜಮೀನು ತೆಗೆದಿದ್ದೀನಿ, ಆ ಮಗನಿಗೆ ಅಲ್ಲಿ ಮನೆ ಕಟ್ಟಿಸಿದ್ದೀನಿ, ಇವನಿಗೆ ಈ ಥರ ಗೌರ್ಮೆಂಟ್ ಕೆಲಸ ಕೊಡಿಸ್ಬಿಟ್ಟಿದ್ದೀನಿ, ಎಲ್ಲ ನನಗೇನು ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ ಅಂತ ನೆನೆಸ್ತಾರೆ, ಹೇಳ್ತಾರೆ. ಇವತ್ತು ನಿಜವಾದ ದೇವರ ಮಕ್ಕಳಲ್ಲಿ ಈ ಮಗನ ರಕ್ಷಣೆ ಹೊಂದಿದ್ದಾನೆ, ಆ ಮಗನು ಕರ್ತನಿಗಾಗಿ ವೈರಾಗ್ಯವಾಗಿ ಜೀವಿಸ್ತಾ ಇದ್ದಾನೆ. ಹಾಲೆಲೂಯ. ನಮ್ಮ ಅಣ್ಣ ರಕ್ಷಣೆ ಹೊಂದಿದ್ದಾನೆ, ಅಕ್ಕ ರಕ್ಷಣೆ ಹೊಂದಿದ್ದಾರೆ. ಸೊ ಈ ರೀತಿಯಾದ ಖುಷಿ ಉಂಟಾಗಬೇಕು. ಇದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ನಮಗೆ ಈ ರೀತಿಯಾದಂಥ ಮನೋಭಾವನೆಯನ್ನು ಕರ್ತನ ಕೊಡಲಿ. ಕರ್ತನಲ್ಲಿ ಸಂತೋಷಿಸುವ ಸಂತೋಷ, ನಮ್ಮವರ ರಕ್ಷಣೆಯ ವಿಷಯದಲ್ಲಿ ನಾವು ಸಂತೋಷ ಪಡುವುದು, ನಮ್ಮವರ ಆತ್ಮಿಕ ಬೆಳವಣಿಗೆ ವಿಷಯದಲ್ಲಿ ನಾವು ಖುಷಿ ಪಡುವಂತಹ ಆ ಖುಷಿಯನ್ನು ದೇವರು ನಮಗೆ ಕೊಡಲಿ. ಬರ್ನಬನು ಅಂತ್ಯೋಕ್ಯಕ್ಕೆ ಹೋದಾಗ ಅವರನ್ನು ನೋಡಿ, ಅಲ್ಲಿ ದೇವರ ಕೃಪೆ ಪ್ರಕಟ ಆಗಿರುವುದನ್ನು ನೋಡಿ, ಜನರು ರಕ್ಷಣೆ ಹೊಂದುವುದನ್ನು ನೋಡಿ ಬಹಳ ಸಂತೋಷಪಟ್ಟನು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಇವತ್ತು ನಮಗೂ ಕೂಡ ಆ ರೀತಿಯಾದ ಸಂತೋಷ ಅನುಭವ ಕೊಡಪ್ಪ, ಸಂತೋಷದ ಅನುಭವ ಕೊಡಪ್ಪ. ನಮ್ಮ ಅಣ್ಣ ರಕ್ಷಣೆ ಹೊಂದುವುದರಲ್ಲಿ ನನಗೊಂದು ಖುಷಿ ಉಂಟಾಗಬೇಕು, ಅಕ್ಕ ರಕ್ಷಣೆ ಹೊಂದುವುದರಲ್ಲಿ ನನಗೆ ಖುಷಿ ಉಂಟಾಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಅವ್ರು ರಕ್ಷಣೆ ಹೊಂದಿಲ್ಲ ಅಂದರೆ ಅದು ನನಗೆ ಸಂಕಟ ಆಗಬೇಕಪ್ಪ. ನನ್ನ ಜೊತೆ ಕೆಲಸ ಮಾಡುವ ನನ್ನ ಕೊಲೀಗ್ಸ್ ರಕ್ಷಣೆ ಹೊಂದಬೇಕು. ಅವ್ರು ರಕ್ಷಣೆ ಹೊಂದಲಿಲ್ಲ ಅಂದರೆ ಅದು ನನಗೆ ಸಂಕಟ ಆಗಬೇಕು. ರಕ್ಷಣೆ ಹೊಂದುವುದಾದರೆ ಅದು ನನಗೆ ಸಂತೋಷ ಆಗಬೇಕು. ಅದಕ್ಕಿಂತ ದೊಡ್ಡ ಸಂತೋಷ ಇರಬಾರ್ದಪ್ಪ. ಯೋಹಾನನ ಪತ್ರಿಕೆ 3ನೇ ಪತ್ರಿಕೆಯಲ್ಲಿ 4ನೇ ವಚನದಲ್ಲಿ ಓದುವಾಗ ಇದಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇರೆ ಇರಬಾರ್ದಪ್ಪ. ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇರಬಾರ್ದು. ಹೌದು, ನಮ್ಮವರು ರಕ್ಷಣೆ ಹೊಂದ್ತಾರೆ, ನಮ್ಮವರು ಆತ್ಮಿಕವಾಗಿ ಬೆಳೀತಾ ಇದ್ದಾರೆ ಅನ್ನುವ ಸಂತೋಷಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇಡಪ್ಪ.
ಹಲ್ಲೆಲೂಯಾ. ಮೊದಲನೇದಾಗಿ ನಮಗೆ ರಕ್ಷಣೆ ನಾವು ರಕ್ಷಣೆ ಹೊಂದಿದ್ರಲ್ಲಿ ಸಂತೋಷ. ಎರಡನೇದಾಗಿ ನಮ್ಮವರು ರಕ್ಷಣೆ ಹೊಂದುವುದರಲ್ಲಿ, ನಮ್ಮವರು ಆತ್ಮಿಕವಾಗಿ ಬೆಳೆಯುವುದರಲ್ಲಿ, ನಮ್ಮವರು ಕರ್ತನೆ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬ್ರದರ್ಸ್ ಸಿಸ್ಟರ್ಸು, ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ಹಾಗೆ ನಮ್ಮ ಜೊತೆ ವರ್ಕರ್ಸು ಎಲ್ಲರೂ ಕೂಡ ರಕ್ಷಣೆ ಹೊಂದುವ ವಿಷಯದಲ್ಲಿ ಕರ್ತನೆ ಒಂದು ಉಲ್ಲಾಸ, ಒಂದು ಸಂತೋಷ, ಒಂದು ಆಸಕ್ತಿ, ಒಂದು ಚೈತನ್ಯ ಇವತ್ತು ದೇವರ ಮಕ್ಕಳಾಗಿ ಎಲ್ಲರಿಗೂ ಉಂಟಾಗಬೇಕು ಸ್ವಾಮಿ. ಅಣ್ಣ ರಕ್ಷಣೆ ಹೊಂದಬೇಕೆಂಬಂತಹ ಒಂದು ಆಸಕ್ತಿ ಉಂಟಾಗಬೇಕು. ಅವ್ರು ರಕ್ಷಣೆ ಹೊಂದುವಾಗ ಕರ್ತನೆ ಅಷ್ಟು ಖುಷಿ ಪಡಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಕರ್ತನೆ ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ತನ್ನವರ ರಕ್ಷಣೆ ವಿಷಯದಲ್ಲಿ ಒಂದು ಸಂತೋಷ ಉಲ್ಲಾಸ ಉಂಟಾಗಲಿ. ಥ್ಯಾಂಕ್ ಯು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ತಂದೆಯೇ, ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡು ಸ್ವಾಮಿ. ಥ್ಯಾಂಕ್ ಯು. ಈ ದಿನ ನಾವೆಲ್ಲರಿಗೂ ಕೂಡ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಲ್ಲೆಲೂಯಾ. ಈ ದಿನ ಪ್ರಾರ್ಥನೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ನಮ್ಮೆಲ್ಲರನ್ನು ನೀನು ನಡೆಸು ಕರ್ತನೆ. ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.